ನಮಸ್ತೆ, ವೆಲ್ಕಮ್ ಟು ಗ್ರೀನ್ ಸ್ಕೈ ಗಾರ್ಡನಿಂಗ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಇನ್ಫಾರ್ಮೇಟಿವ್ ವಿಡಿಯೋಸು ಈ ಒಂದು ಚಾನಲ್ ನಿಮ್ಗೆ ಸಿಗುತ್ತೆ. ಗಿಡಗಳ ಬಗ್ಗೆ, ಗಾರ್ಡನಿಂಗ್ ಬಗ್ಗೆ, ನರ್ಸರಿ ಬಗ್ಗೆ, ಹಾಗೆ ಆಯುರ್ವೇದಿಕ್ ರಿಲೇಟೆಡ್ ಪ್ಲ್ಯಾಂಟ್ಸು ನಿಮ್ಮ ಮನೇಲಿ ಬೆಳ್ಕೊಳ್ಳೋಂಥ ಪ್ಲ್ಯಾಂಟ್ಸ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಪ್ರೊಫೆಷನಲ್ ಕೊರಿಯರ್ನ ಯಾವ ರೀತಿ ಟ್ರ್ಯಾಕ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾವ ರೀತಿ ಪ್ರೊಸೆಸ್ ಆಗುತ್ತೆ ನೀವು ಗಿಡ ಬುಕ್ ಮಾಡಿದ್ಮೇಲೆ ಅಂತ ಒಂದು ಶಾರ್ಟಾಗಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ಗಿಡ ಬುಕ್ ಮಾಡಿದ್ಮೇಲೆ ನಾವು ಅದನ್ನು ಆರ್ಡರ್ನ ಅಕ್ಸೆಪ್ಟ್ ಮಾಡಿ ವಿತಿನ್ 5 to 7 ಡೇಸಲ್ಲಿ ನಾವು ಅದನ್ನು ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ಡಿಸ್ಪ್ಯಾಚ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ನೀವು ಗಿಡ ಬುಕ್ ಮಾಡಿದ್ದೀರಾ ಅಂತಂದರೆ ಪ್ರತಿ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ, ವಾರಕ್ಕೆ 3 ದಿನ ಡಿಸ್ಪ್ಯಾಚ್ ಇರುತ್ತೆ. ಏನಕ್ಕೆ ವಾರಕ್ಕೆ 3 ದಿನ ಇಟ್ಕೊಂಡಿದ್ದೀವಿ ಅಂತಂದರೆ, ಒಂದು ಏನು ಪ್ರೊಫೆಷನಲ್ ಕೊರಿಯರ್ ಟ್ರ್ಯಾಕಿಂಗ್ ಅಥವಾ ಟ್ರಾನ್ಸಿಸ್ಟು ಈಸಿಯಾಗಲಿ ಅಂತ. ಕೆಲವೊಮ್ಮೆ ಏನಾಗುತ್ತೆ, ಶನಿವಾರ ಭಾನುವಾರ ಬಂದಾಗ ಫಾಸ್ಟಾಗಿ ಡೆಲಿವರಿ ಸಿಗಲ್ಲ. ಹಾಗಾಗಿ ಪ್ರತಿ ಸೋಮವಾರ, ಮಂಗಳವಾರ, ಬುಧವಾರ ನಾವು ಡಿಸ್ಪ್ಯಾಚ್ ಡೇ ಅಂತ ಇಟ್ಕೊಂಡಿದ್ದೀವಿ, ವಾರಕ್ಕೆ 3 ದಿನ. ಗುರುವಾರ, ಶುಕ್ರವಾರ, ಶನಿವಾರ ಏನು ಆರ್ಡರ್ಸ್ ಬರುತ್ತೆ ನಾವು ಅದನ್ನು ಸೋಮವಾರ, ಮಂಗಳವಾರ, ಬುಧವಾರ ನಾವು ನಿಮಗೆ ಡಿಸ್ಪ್ಯಾಚ್ ಮಾಡ್ತಾ ಹೋಗ್ತೀವಿ. ಆರ್ಡರ್ ವೈಸು ಪ್ರಿಯಾರಿಟಿ ಯಾರು ಫಸ್ಟ್ ಬುಕ್ ಮಾಡಿರ್ತಾರೆ ಅದರ ಪ್ರಕಾರ ನಾವು ನಿಮಗೆ ಡಿಸ್ಪ್ಯಾಚ್ನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಈ ಒಂದು ವಾರ ಬುಕ್ ಮಾಡಿದ್ದೀರಾ. ನಾನು ಈ ವಿಡಿಯೋ ಮಾಡ್ತಿರೋದು ಬಂದು 29ನೇ ತಾರೀಕು ಮಾರ್ಚು 2026. ಇವತ್ತು ಭಾನುವಾರ. ಈ ಒಂದು ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಾ ಇರೋದು. ಈ ಒಂದು 29 ಮಾರ್ಚ್ ಬಿಫೋರ್ ಏನೆಲ್ಲ ಬುಕ್ಕಿಂಗ್ಸ್ ಆಗಿರುತ್ತೆ, ನಾವು ನೆಕ್ಸ್ಟ್ 30ನೇ ತಾರೀಕು ಮಾರ್ಚು, 31 ಮಾರ್ಚು, 1ನೇ ತಾರೀಕು ಏಪ್ರಿಲ್, ಈ ರೀತಿ ಒಂದು ಆರ್ಡರ್ಸಲ್ಲಿ ನಾವು ಡಿಸ್ಪ್ಯಾಚ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಮಾಡಿರೋಂಥ ಪ್ಲ್ಯಾಂಟ್ ಬುಕ್ಕಿಂಗ್ ಆರ್ಡರು ನಾನು ಸೋಮವಾರ 30ನೇ ತಾರೀಕು ನಾನು ನಿಮಗೆ ಡಿಸ್ಪ್ಯಾಚ್ ಮಾಡ್ತೇನೆ. ಡಿಸ್ಪ್ಯಾಚ್ ಅಂತಂದರೆ ನಾವು ಕೊರಿಯರ್ಗೆ ಕಳಿಸೋ ದಿನ. ನಿಮಗೆ 31 ಮಾರ್ಚ್ ಅಥವಾ ಏಪ್ರಿಲ್ 1 ಅಥವಾ ಏಪ್ರಿಲ್ 2ನೇ ತಾರೀಕು ಅಷ್ಟು ನಿಮ್ಗೆ ರೀಚ್ ಆಗುತ್ತೆ. ಆಲ್ಮೋಸ್ಟ್ 1 or 2 ಡೇಸಲ್ಲಿ ರೀಚ್ ಆಗುತ್ತೆ. ಸಪೋಸ್ ರೀಚ್ ಆಗಿಲ್ಲ ಅಂತಂದರೆ ನಾನು ನಿಮಗೆ ಈ ಥರ ಒಂದು ಏನು ಸ್ಲಿಪ್ಗಳಿರ್ತವೆ, ಈ ಸ್ಲಿಪ್ನ ನಿಮ್ಗೆ ಕಳಿಸಿದ್ದೀನಿ. ಇದನ್ನ ಕೊರಿಯರ್ ಡಾಕೆಟ್ ಸ್ಲಿಪ್ ಅಂತ ಕರೀತಾರೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಸೋಮವಾರ 30ನೇ ತಾರೀಕು ಮಾರ್ಚು ನಾನು ನಿಮಗೆ ಡಿಸ್ಪ್ಯಾಚ್ ಮಾಡಿದೆ ಅಂತಂದರೆ, ಒಂದು ನಿಮಿಷ, ನಾನು ನಿಮಗೆ ಡಿಸ್ಪ್ಯಾಚ್ ಮಾಡಿದೆ ಅಂತಂದರೆ ಅದು ನಿಮಗೆ 31ನೇ ತಾರೀಕು ಮಾರ್ಚ್ ಮಂಗಳವಾರ ಅಥವಾ 1ನೇ ತಾರೀಕು ಏಪ್ರಿಲು ನಾನು ನಿಮಗೆ ಡೆಲಿವರಿ ಆಗಲೇಬೇಕು. 30ನೇ ತಾರೀಕು ಸೋಮವಾರ ನಾನು ನಿಮ್ಗೆ ಡಿಸ್ಪ್ಯಾಚ್ ಮಾಡಿದಾಗ ಮಂಗಳವಾರ ಸಂಜೆ ಅಷ್ಟರಲ್ಲಿ ನಮಗೆ ಕೊರಿಯರ್ ಆಫೀಸಿಂದ ಈ ಥರ ಡಾಕೆಟ್ ಸಿಗುತ್ತೆ. ನಾವು ಡಿಸ್ಪ್ಯಾಚ್ ಮಾಡಿ ಇಮಿಡಿಯೇಟ್ ಸಿಗಲ್ಲ, ಡಿಸ್ಪ್ಯಾಚ್ ಮಾಡಿ ನೆಕ್ಸ್ಟ್ ಡೇ ನಮಗೆ ಸಿಗುತ್ತೆ. ಈ ಥರ ಬಲ್ಕಾಗಿ ಸಿಗುತ್ತೆ. ನಾವು ಏನು ಪರ್ ಡೇ ಒಂದು 50 to 100 ಪಾರ್ಸಲ್ಸ್ನ ನಾವು ಕಳಿಸಿದಾಗ ಈ ಥರ ಒಂದು ಡಾಕೆಟ್ನ ಸ್ಲಿಪ್ಗಳು ಕೊಡ್ತಾರೆ. ಇದನ್ನು ನಾವೇನು ಮಾಡ್ತೀವಿ, ಕಸ್ಟಮರ್ಗೆ ಅವ್ರವ್ರ ಯಾವ ಕಸ್ಟಮರ್ ಬುಕ್ ಮಾಡ್ತಾರೆ ಅವರ ಮೊಬೈಲ್ ನಂಬರ್ಗೆ, ಪ್ರತಿಯೊಂದು ಕಸ್ಟಮರ್ ನಮ್ಮಲ್ಲಿ ಏನು ಗಿಡಗಳು ಬುಕ್ ಮಾಡ್ತಾರೆ ಅವ್ರ ನಂಬರ್ ನಾವು ಸೇವ್ ಮಾಡಿ ಇಟ್ಟಿರ್ತೀವಿ. ಅವ್ರಿಗೆ ವಾಟ್ಸಪ್ ಮುಖಾಂತರ ಇದನ್ನು ಕಳಿಸ್ಕೊಡ್ತೀನಿ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಳಿಸ್ತೀವಿ ನಾವು ಅಂತ. ಕಳಿಸ್ಕೊಟ್ಟಿದ ತಕ್ಷಣ ಅವ್ರು ಅದನ್ನು ಇಮಿಡಿಯೇಟ್ ಟ್ರ್ಯಾಕ್ ಮಾಡಬೇಕು. ಪ್ರೊಫೆಷನಲ್ ಕೊರಿಯರ್ ಟ್ರ್ಯಾಕಿಂಗ್ ಅಂತ ಗೂಗಲಲ್ಲಿ ಚೆಕ್ ಮಾಡಿ ಇಮಿಡಿಯೇಟ್ ಟ್ರ್ಯಾಕ್ ಮಾಡಿ. ನಿಮ್ಗೆ ಅದು ರೀಚ್ ಆಗಿಲ್ಲ ಅಂತಂದರೆ ಹೇಳ್ತಾರೆ, ರೀಚ್ ಆಗಿದ್ರೆ ತೊಂದರೆ ಇಲ್ಲ. ರೀಚ್ ಆಗಿಲ್ಲ ಅಂದರೆ ಇಮಿಡಿಯೇಟ್ ಟ್ರ್ಯಾಕ್ ಮಾಡಿ ಅವ್ರನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ನೀವು ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ಏನಕ್ಕೆ ನಿಮ್ಗೆ ಕೆಲವೊಮ್ಮೆ ರೀಚ್ ಆಗಲ್ಲ ಅಂತಂದರೆ ಕೊರಿಯರ್ ವ್ಯತ್ಯಾಸದಿಂದ ಏನಾದ್ರು ಆಗಿರ್ಬೋದು, ಅಥವಾ ನಿಮಗೆ ಹೋಮ್ ಡೆಲಿವರಿ ಸರ್ವಿಸು ನಿಮ್ಮ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಇಲ್ಲದೇ ಇರ್ಬೋದು. ಆವಾಗ ನಿಮಗೆ ಹೋಮ್ ಡೆಲಿವರಿ ಆಗೋದಿಲ್ಲ. ಆವಾಗ ನೀವೇ ಹೋಗಿ ಕಲೆಕ್ಟ್ ಮಾಡ್ಕೊಬೇಕಾಗತ್ತೋ ಅಥವಾ ನಿಮ್ಮ ನಿಯರೆಸ್ಟ್ ಎಲ್ಲರೂ ತಂದು ಕೊಡ್ತಾರೋ ಅದು ನೀವು ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಬೇಕು. ಆಲ್ ಓವರ್ ಇಂಡಿಯಾ ನಾವೇನು ಸಪ್ಲೈ ಮಾಡ್ತೀವಿ ಎಲ್ಲ ಕಡೆ ಪ್ರೊಫೆಷನಲ್ ಕೊರಿಯರ್ದು ಅಡ್ರೆಸ್ ಆಗಲಿ, ಕಾಂಟ್ಯಾಕ್ಟ್ ನಂಬರ್ಸ್ ಆಗಲಿ, ಆ ಡೀಟೇಲ್ಸ್ ನಮ್ಮಲ್ಲಿ ಇರೋದಿಲ್ಲ. ಓಕೆ, ನಮ್ಮದೇನು ಕೆಲಸ ಅಂದರೆ ನಮ್ಮ ನರ್ಸರಿ ನಮ್ಗೆ ಏನು ನೀವು ಬುಕ್ ಮಾಡ್ತೀರಿ ನಾವು ಅದನ್ನು ಡೆಲಿವರಿ ಆರ್ಡರ್ನ ಅಕ್ಸೆಪ್ಟ್ ಮಾಡಿಕೊಂಡು ಗಿಡಗಳನ್ನ ಪ್ಯಾಕ್ ಮಾಡಿ ನಿಮ್ಮ ಸಂಪೂರ್ಣ ಮೆಡಿಸಿನ್ ನೀವೇನು ಕೊಟ್ಟಿರ್ತೀವಿ ಅದನ್ನು ಪಾರ್ಸಲ್ ಮೇಲೆ ಮೆನ್ಷನ್ ಮಾಡಿ ನಾವು ನಿಮಗೆ ಕೊಟ್ಟಿರ್ತೀವಿ. ಪ್ರತಿಯೊಂದು ಪಾರ್ಸಲ್ ಮೇಲೂ ಅಷ್ಟೇ ನಾವು ಲೈವ್ ಪ್ಲ್ಯಾಂಟ್ ಇನ್ಸೈಡ್ ಪ್ಲೀಸ್ ಡೆಲಿವರ್ ಕ್ವಿಕ್ಲಿ ಮತ್ತು ಒಳಗೆ ಜೀವಂತ ಸಸ್ಯ ಇದೆ ಬೇಗ ತಲುಪಿಸಿ ಅನ್ನೋ ಒಂದು ಸ್ಟಿಕ್ಕರು ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ. ನೀವು ಬೇಕಾದ್ರೆ ನಿಮ್ಮ ಮನೆ ಪಾರ್ಸಲ್ ಬಂದಾಗ ಅದ್ರ ಮೇಲೆ ಚೆಕ್ ಮಾಡ್ಕೊಳ್ಬೋದು. ಹಾಗೆ ನಮ್ಮ ಸಂಪೂರ್ಣ ನರ್ಸರಿ ವಿಳಾಸ ಆ ಒಂದು ಪಾರ್ಸಲ್ ಮೇಲೆ ಮೆನ್ಷನ್ ಮಾಡಿರ್ತೀವಿ, ವಿತ್ ಮೊಬೈಲ್ ನಂಬರ್ ಮೆನ್ಷನ್ ಮಾಡಿರ್ತೀವಿ. ಇವಾಗ ನೋಡೋಣ ಬನ್ನಿ. ವಿಡಿಯೋ ತುಂಬ ಲೆಂತಿ ಆಗ್ತಾ ಇದೆ. ಯಾವ ರೀತಿ ಪ್ರೊಫೆಷನಲ್ ಕೊರಿಯರ್ ಟ್ರ್ಯಾಕಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡಲೇಬೇಕಾಗಿತ್ತು, ಹಾಗೆ ವಿಡಿಯೋ ಲೆಂತಿ ಆಗ್ತಾ ಇದೆ. ಇವಾಗ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಪ್ರೊಫೆಷನಲ್ ಟ್ರ್ಯಾಕಿಂಗ್ ಮಾಡೋದು ಅಂತ. ಇನ್ಫಾರ್ಮೇಷನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಇನ್ನೊಂದು ಮೊಬೈಲ್ ಇದೆ, ಇದರಲ್ಲಿ ಟ್ರ್ಯಾಕ್ ಮಾಡಿ ತೋರಿಸ್ತೀನಿ ಒಬ್ಬರು ಕಸ್ಟಮರ್ದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ರೀತಿ ಅಂತ ಒಂದು ನಿಮ್ಗೆ ಗೊತ್ತಾಗಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ತುಂಬ ಜನ ಕೇಳ್ತಾ ಇರ್ತಾರೆ ಯಾವ ರೀತಿ ಟ್ರ್ಯಾಕಿಂಗ್ ಮಾಡೋದು ಗೊತ್ತಿಲ್ಲ ಅಂತ. ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡ್ದೇ, ಇದು ತುಂಬ ಇಂಪಾರ್ಟೆಂಟು. ನೋಡಿ, ಇದೇ ಪ್ರೊಫೆಷನಲ್ ಕೊರಿಯರ್ದು ಡಾಕೆಟು.
ನಾವು ನಿಮಗೆ ಕೊರಿಯರ್ ಏನು ಮಾಡ್ತೀವಿ ಅವ್ರ ಕಡೆಯಿಂದ ನಮಗೆ ಈ ಥರ ಒಂದು ಸ್ಲಿಪ್ ಸಿಗುತ್ತೆ. ಓಕೆ, ಇದು ಒಬ್ಬೊಬ್ಬರು ಕಸ್ಟಮರ್ಗೆ ಒಂದೊಂದು ಸ್ಲಿಪ್ ಇರುತ್ತೆ, ಒಂದೊಂದು ಪಾರ್ಸಲ್ಗೆ ಒಂದೊಂದು ಸ್ಲಿಪ್ಪು. ಇದಲ್ಲಿ ನೋಡಿ MGD 481187 ಇದು ತುಂಬ ಇಂಪಾರ್ಟೆಂಟು. ಇದೇ ಟ್ರ್ಯಾಕಿಂಗ್ ಐ ಡಿ ಅಥವಾ ಕನ್ಸೈನ್ಮೆಂಟ್ ಐ ಡಿ ಅಂತ ಇದೇ ಟ್ರ್ಯಾಕಿಂಗ್ ನಂಬರ್ ಅಂತ ನಾವು ಕೂಡ ಕರೆಯೋದು. ಇದು ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ನಾವು ನಿಮ್ಗೆ ಕಳಿಸಿರ್ತೀವಿ. MGD 481187. ಓಕೆ, ಇದರಲ್ಲಿ ಜಾಸ್ತಿ ಏನು ಇನ್ಫಾರ್ಮೇಷನ್ ಇರೋದಿಲ್ಲ. ಕಸ್ಟಮರ್ದು ನೇಮ್ ಇರುತ್ತೆ ಅಷ್ಟೇ. ಅಡ್ರೆಸ್ ಏನು ಮೆನ್ಷನ್ ಮಾಡಿರಲ್ಲ. ಅಡ್ರೆಸ್ ಬಂದು ನಾವು ನಿಮಗೆ ಕೊರಿಯರ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀವಿ. ಇದು ನಮ್ಮ ಗ್ರೀನ್ ಸ್ಕೈ ಅಂತ ಶಾರ್ಟಾಗಿ ಮೆನ್ಷನ್ ಮಾಡಿದ್ವಿ. ಕಸ್ಟಮರ್ ಮೊಬೈಲ್ ನಂಬರು. ಓಕೆನಾ, ಇದು ನೋಡಿ ಯಾವ ರೀತಿ ಟ್ರ್ಯಾಕ್ ಮಾಡೋದು ಅಂತ ಇನ್ನೊಂದು ಮೊಬೈಲಲ್ಲಿ ನಾನು ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಗೂಗಲ್ಗೆ ಹೋಗಬೇಕು. ಗೂಗಲ್ಗೆ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಬೇಕು ಪ್ರೊಫೆಷನಲ್ ಕೊರಿಯರ್ ಟ್ರ್ಯಾಕಿಂಗ್ ಅಂತ ಚೆಕ್ ಮಾಡಬೇಕು, ಟೈಪ್ ಮಾಡಬೇಕು. ಇಲ್ಲಿ ಫಸ್ಟ್ ಒನ್ ನಿಮ್ಗೆ ಏನು ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊದಲನೇ ಪ್ರೊಫೆಷನಲ್ ಕೊರಿಯರ್ ಟ್ರ್ಯಾಕಿಂಗ್ ಅಂತ ನೋಡಿ. ಪ್ರೊಫೆಷನಲ್ ಕೊರಿಯರ್ ಟ್ರ್ಯಾಕಿಂಗ್ ಅಂತ ಮೊದಲನೇದೇ ಬರ್ತಾ ಇದೆ. www.tpcindia.com ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಕನ್ಸೈನ್ಮೆಂಟ್ ಎಂಟರ್ ಟ್ರ್ಯಾಕಿಂಗ್ ನಂಬರ್ ಅಂತ ಕೇಳುತ್ತೆ. ಇದೇ ಟ್ರ್ಯಾಕಿಂಗ್ ನಂಬರು MGD 481187. ಇದನ್ನು ನೀವು ಟ್ರ್ಯಾಕ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದು ನಾನೇನು ಸ್ಲಿಪ್ಪಿಗೆ ಕಳಿಸಿರ್ತೀನಿ ವಾಟ್ಸಪ್ಪಲ್ಲಿ ಅದನ್ನು ನೀವು ಟ್ರ್ಯಾಕ್ ಮಾಡ್ಕೊಳ್ಳಿ. ಇದನ್ನು ಟ್ರ್ಯಾಕ್ ಮಾಡ್ಕೊಂಡು ಕೂತ್ಕೋಬೇಡಿ. ಓಕೆನಾ, ಇಲ್ಲಿ ನೀವು 48 MGD ಅಂತ ಮೆನ್ಷನ್ ಮಾಡಬೇಕು. ಎಲ್ಲ ಕ್ಯಾಪ್ಸಲ್ಲಿ ಇರುತ್ತೆ. MGD ಓಕೆನಾ, MGD 481187. ಇದು ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತಾ ಇರೋದಷ್ಟೇ. ಇದು ಬೇರೆ ಕಸ್ಟಮರ್ದು. ನಿಮ್ಮದು ನೀವು ಟ್ರ್ಯಾಕ್ ಮಾಡ್ಕೊಳ್ಳಿ. 481187. ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಕೇಳುತ್ತೆ. ಇಲ್ಲಿ ನೋಡಿ YG7U ಅಂತ ಈ ಕಡೆ ಏನಿದೆ YG7 ಪಕ್ಕದಲ್ಲೇ ಇರುತ್ತೆ. ಓಕೆ, ನಾನು ಸ್ವಲ್ಪ ಝೂಮ್ ಮಾಡಿದ್ದೀನಿ ಅಷ್ಟೇ. ಅದನ್ನು ಮೆನ್ಷನ್ ಮಾಡಿ. ಈ ಒಂದು ಕ್ಯಾಪ್ಚಾ ಅಂತ ಏನಿದೆ ಮೆನ್ಷನ್ ಮಾಡಬೇಕು. ಇಲ್ಲಿ YG ಎಲ್ಲ ಕ್ಯಾಪ್ಸಲ್ಲೇ ಇದೆ. YG7U ಅಂತ ಅಷ್ಟೇ, 7U. ಓಕೆನಾ, YG7U ಸ್ವಲ್ಪ YG7U ಅಂತ ಏನಿದೆ ಪಕ್ಕದಲ್ಲಿ ಇದು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆನಾ, ಇದು MGD 481187. MGD 481187 ಇಷ್ಟು ಮಾಡಿ ಇಲ್ಲಿ ಪಕ್ಕದಲ್ಲಿ ಸರ್ಚ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಟ್ರ್ಯಾಕ್ ಇನ್ ಟ್ರಾನ್ಸ್ ಅಂತ ಬಂತು, ಟ್ರೇಸ್ ಅಂತ ಬಂತು. ಸರಿ, ನಾನು ಬ್ಯಾಕ್ ಹೋಗ್ಬಿಟ್ಟೆ ಮತ್ತೆ ಇಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ. YG7U ಸರ್ಚು ಸೆಷನ್ ಎಕ್ಸ್ಪೀರಿಯನ್ಸ್. ನನ್ನ ಸರ್ವರ್ ಇಶ್ಯೂ ಆಯಿತು, ಮತ್ತೆ ಮಾಡ್ತಾಯಿದ್ದೀನಿ ನೋಡಿ. ಸೇಮೇ ಮಾಡ್ತಾಯಿದ್ದೀನಿ. MGD ಅಲ್ಲಿ ಏನಿದೆ MGD 481187. 481187. ಇದು ವಾಪಸ್ ಬಂದರೆ ಕ್ಯಾಪ್ಚಾ ಚೇಂಜ್ ಆಗುತ್ತೆ. YUQA ಅಂತ ಬಂದಿದೆ. YUQA. ಓಕೆ, ಇದು ನೋಡ್ಕೊಳ್ಳಿ. ಸಾರಿ, XUQA ಅಂತ ಬಂದಿದೆ. XUQA ಅಂತ. ಓಕೆನಾ, ಇಲ್ಲಿ ಸರ್ಚ್ ಅಂತ ಕೊಡಿ. ಪಕ್ಕದಲ್ಲೇ ಸರ್ಚ್ ಅಂತ ಇರುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಹಿಂಗೆ ಬರುತ್ತೆ. ಇಲ್ಲಿ ವ್ಯೂ ಆಲ್ ಡೀಟೇಲ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಬನ್ನಿ. ಸ್ವಲ್ಪ ಕೆಳಗಡೆ ಬಂದಾಗ ಇಲ್ಲಿ ಆಲ್ರೆಡಿ ಡೆಲಿವರಿ ಆಗಿದೆ. ಇದು ಡೆಲಿವರಿ ಆಗಿರೋದ್ರಿಂದ ಇಲ್ಲಿ ನಿಮಗೆ ಈ ಥರ ಬರುತ್ತೆ. ನಿಮ್ಮ ಡೆಲಿವರಿ ಆಗಿಲ್ಲ ಅಂತಂದರೆ ಇಲ್ಲಿ ನೀವು ನೋಡಿ, ಇಲ್ಲಿ ಈ ಥರ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದಾಗ ಅಥವಾ ವ್ಯೂ ಡೀಟೇಲ್ಸ್ ಅಂತ ಇರುತ್ತೆ. ಅದು ವ್ಯೂ ಆಲ್ ಡೀಟೇಲ್ಸ್ ಅಂತ ಇರೋದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬಂದಾಗ ಈ ಥರ ಇರುತ್ತೆ. ಇದು ಡೆಲಿವರಿ ಆಗಿದೆ. ಓಕೆನಾ, ಔಟ್ ಫಾರ್ ಡೆಲಿವರಿ ಅಂತಿದೆ. ಇಲ್ಲ ಈ ಥರ ಔಟ್ ಫಾರ್ ಡೆಲಿವರಿ ಅಂತ ಬಂದಿರುತ್ತೆ. ಅಥವಾ ಡೆಲಿವರಿ ಆಗಿರೋದ್ರಿಂದ ಅದು ಬಿಟ್ಬಿಡಿ. ಅದು ನೋಡಿ, ಇದು ಆಲ್ರೆಡಿ ಆಗಿದೆ ಡೆಲಿವರಿ. ಇದು ಡೆಲಿವರಿ ಆಗಿಲ್ಲ ಅಂತಂದರೆ ಬ್ಯಾಗ್ ರಿಸೀವ್ಡ್ ಅಟ್ ಹೊಸಪೇಟೆ ಈ ಥರ ಏನೋ ಒಂದು ಬರುತ್ತೆ. ನಿಮ್ಮ ನಿಯರೆಸ್ಟ್ ಅಬ್ಬು ರೀಚ್ ಆಗಿದೆ. ಇದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅವ್ರ ಮೊಬೈಲ್ ನಂಬರ್ ಇರುತ್ತೆ, ಅವ್ರದ್ದು ಕಂಪ್ಲೀಟ್ ಅಡ್ರೆಸ್ ಇರುತ್ತೆ ಎಲ್ಲಿದೆ ಅಂತ. ಇದು ಹೊಸಪೇಟೆದು, ಬಳ್ಳಾರಿದು ಈ ಒಂದು ಕನ್ಸೈನ್ಮೆಂಟ್ ನಂಬರು. ಅದ್ರಲ್ಲಿ ರೀಚ್ ಆಗಿದೆ, ಆಲ್ರೆಡಿ ಡೆಲಿವರಿ ಆಗಿದೆ. ಅವ್ರದ್ದು ಮೊಬೈಲ್ ನಂಬರೆಲ್ಲ ಇಲ್ಲಿ ಕೆಳಗಡೆ ಮೆನ್ಷನ್ ಆಗಿರುತ್ತೆ. ನೋಡ್ಕೊಳ್ಳಿ, ಅವ್ರ ಮೊಬೈಲ್ ನಂಬರ್ ಕಾಲ್ ಮಾಡಿ ನೀವು ನಿಮ್ಮ ಮನೆಗೆ ಡೆಲಿವರಿ ಇದೆಯೋ ಇಲ್ವೋ ಕೇಳ್ಕೊಳ್ಳಿ, ಕಲೆಕ್ಟ್ ಮಾಡ್ಕೊಳ್ಳಿ. ಅಷ್ಟೇ, ಇನ್ನೇನಿಲ್ಲ. ಇದು ನಂಬರ್ ಕಾಲ್ ಮಾಡಿದಾಗ ಅವ್ರಿಗೆ ನಂಬರ್ ಕಾಲ್ ಮಾಡಿ ಈ ಒಂದು ಕನ್ಸೈನ್ಮೆಂಟ್ ನಂಬರ್ ಹೇಳಿದಾಗ ಅವ್ರು ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ನೋಡಿ, ಇಷ್ಟೇ, ವೆರಿ ಸಿಂಪಲ್ ಇದು. ಓಕೆನಾ, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಗ್ರೀನ್ ಸ್ಕೈ ಗಾರ್ಡನಿಂಗ್ ಅಂತ ತುಂಬ ಒಳ್ಳೊಳ್ಳೆ ನಿಮಗೆ ತುಂಬ ಅವಶ್ಯಕತೆ ಇರುವಂಥ ಒಂದು ಗಿಡಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ನಿಮ್ಮ ಮನೇಲೇ ಆಯುರ್ವೇದಿಕ್ ರಿಲೇಟೆಡ್ ಇನ್ನೇನು ಗಿಡಗಳನ್ನ ಇಟ್ಕೊಬೋದು. ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುವಂಥದ್ದಾಗಲಿ, ಮನೆ ಪೂಜೆಗೆ ಬೇಕಾದ ಹೂವಿನ ಗಿಡಗಳಂತ ಈ ಥರ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ.
ಹಾಗೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ನು ಕೂಡ 100% ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನು, ನಿಮ್ಮ ಜೀವನಕ್ಕೆ ಅಗತ್ಯ ಇರುವಂಥ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಗಿಡಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದು ಸಿಗ್ತಾ ಹೋಗುತ್ತೆ. ಧನ್ಯವಾದಗಳು. ನೋಡಿ, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ಒಂದು ಕನ್ಸೈನ್ಮೆಂಟ್ ನಂಬರ್ ಆಗಿರ್ಬೋದು, ಯಾವ ರೀತಿ ಟ್ರ್ಯಾಕಿಂಗ್ ಮಾಡ್ಬೋದು ಅಂತ ಆಗಿರ್ಬೋದು, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.